ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಪ್ರೆಸೆಂಟ್ ಟೆನ್ಸ್. ಅಂದರೆ ಟೆನ್ಸ್ನಲ್ಲಿ 4 ಟೈಪ್ಸ್ ಇರ್ತವೆ. ಈಗಾಗಲೇ ನಾವು ಟೆನ್ಸ್ ಅಂದರೆ ಏನು ಮತ್ತು ಅದರಲ್ಲಿ ಮೊದಲನೇ ಟೈಪ್ ಆದಂಥ ಪಾಸ್ಟ್ ಟೆನ್ಸ್ ಬಗ್ಗೆ ಮತ್ತು ಅದರ ಎಕ್ಸಾಂಪಲ್ಸ್ ಎಲ್ಲನೂ ನೋಡಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು, ಪ್ರೆಸೆಂಟ್ ಟೆನ್ಸ್ನ ಟೈಪ್ಸು ಮತ್ತು ಎಕ್ಸಾಂಪಲ್ಸು ಮತ್ತು ಪ್ರೆಸೆಂಟ್ ಟೆನ್ಸ್ನ ಟೈಪ್ಸ್ಗಳ ಸ್ಟ್ರಕ್ಚರ್ಗಳು, ಪ್ರೆಸೆಂಟ್ ಟೆನ್ಸ್ನ ಯಾವ ರೀತಿ ಸ್ಟ್ರಕ್ಚರ್ ಮಾಡೋದು ಅಂದರೆ ಯಾವ ರೀತಿ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ವಾಕ್ಯಗಳನ್ನು ಅಂದರೆ ಸೆಂಟೆನ್ಸ್ಗಳನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಗಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮತ್ತು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅವ್ರಿಗೆಲ್ರಿಗೂ ತುಂಬ ಧನ್ಯವಾದಗಳು. ಸೊ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ನಾವು ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು ಅಂತ ನೋಡೋಣ. The present tense in English grammar is used to describe actions happening now, habitual actions or general truth. ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಏನು ನೋಡ್ತೀವಿ ಅಂದರೆ ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲ. ಅಂದರೆ ಇವಾಗ ಪ್ರೆಸೆಂಟು ನಾವು ಏನು ಇವತ್ತಿನ ದಿನ ಇವತ್ತು ಈಗಳಿಗೆ ಏನು ನಡೀತಾ ಇದೆ, ಏನು ಆ್ಯಕ್ಷನ್ ನಡೀತಾ ಇದೆ ಅದನ್ನು ನಾವು ಏನು ಮಾಡ್ತೀವಿ ಪ್ರೆಸೆಂಟ್ ಟೆನ್ಸಲ್ಲಿ ಕನ್ಸಿಡರ್ ಮಾಡ್ತೀವಿ. ಅಂದರೆ ನೋಡಿ ಇಲ್ಲಿ ಆ್ಯಕ್ಷನ್ ಹ್ಯಾಪನಿಂಗ್ ನಾವು ಇವಾಗ ಏನು ಆ್ಯಕ್ಷನ್ ನಡೀತಾ ಇದೆ, ನಾವು ಇವಾಗ ಏನು ಆ್ಯಕ್ಷನ್ ನಡೀತಾ ಇದೆ. ಮತ್ತು ಹ್ಯಾಬಿಚುವಲ್ ಆ್ಯಕ್ಷನ್ ಇವಾಗ ಅಂದರೆ ಪ್ರೆಸೆಂಟ್ ಟೈಮಲ್ಲಿ ನಮಗೆ ಯಾವ್ಯಾವ ಹ್ಯಾಬಿಟ್ಸ್ಗಳಿವೆ ಅಂದರೆ ಇವಾಗ ನನಗೆ ಬುಕ್ ಓದೋ ಹ್ಯಾಬಿಟ್ ಇದೆ. ಸೊ ನನಗೆ ಈಗಲೂ ಬುಕ್ ಓದೋ ಹ್ಯಾಬಿಟ್ ಇದೆ. ಸೊ ಅದನ್ನು ಮತ್ತು ಜನರಲ್ ಟ್ರುತ್ಸ್ ಅಂತಂದರೆ ಯಾವುದೇ ಒಂದು ಇವಾಗ ನಾವು ಏನಂತಾರೆ ಅರ್ತ್ ಬಗ್ಗೆ ಹೇಳೋದಾದರೆ ಅಂದರೆ ಭೂಮಿ ಬಗ್ಗೆ ಹೇಳೋದಾಗಿದ್ರು, ವಾಟರು, ಗಾಳಿ, ಈ ರೀತಿ ಎಲ್ಲ ಜನರಲ್ ಟ್ರುತ್ ಅವುಗಳು ಪ್ರೆಸೆಂಟ್ ಆಗಿರೋಗೋ ಅವುಗಳ ಬಗ್ಗೆ ನಾವು ಟ್ರುತ್ಗಳನ್ನು ಹೇಳೋದನ್ನು ಏನಂತೀವಿ, ಯಾವುದ್ರಲ್ಲಿ ಕನ್ಸಿಡರ್ ಮಾಡ್ತೀವಿ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಪ್ರೆಸೆಂಟ್ ಟೆನ್ಸ್ ಅಂದರೆ ಏನೂ ಇಲ್ಲ, ನಾವು ಪ್ರೆಸೆಂಟ್ ಏನೇನು ನಡೀತಾ ಇದೆ, ಏನೇ ಇದೆ, ಏನು ನಮಗೆ ಹ್ಯಾಬಿಟ್ಸ್ ಇದೆ, ಏನು ಆ್ಯಕ್ಷನ್ ನಡೀತಾ ಇದೆ ಅವುಗಳನ್ನೆಲ್ಲ ನಾವು ಯಾವುದರಲ್ಲಿ ಕನ್ಸಿಡರ್ ಮಾಡ್ತೀವಿ ಪ್ರೆಸೆಂಟ್ ಟೆನ್ಸಲ್ಲಿ ಕನ್ಸಿಡರ್ ಮಾಡ್ತೀವಿ. ಹಾಗಿದ್ರೆ ಎಕ್ಸಾಂಪಲ್ ನೋಡೋಣ. ಥಿಯೋ ಸಿಂಗ್ಸ್ ವಂಡರ್ಫುಲ್ಲಿ. ನೋಡಿ ಥಿಯೋ ಸಿಂಗ್ಸ್ ವಂಡರ್ಫುಲ್ಲಿ ಅಂದರೆ ಥಿಯೋ ವಂಡರ್ಫುಲ್ಲಾಗಿ ಹಾಡ್ತಾ ಇದ್ದಾನೆ, ಇವಾಗ ಹಾಡ್ತಾ ಇದ್ದಾನೆ, ಯಾವಾಗ ಹಾಡ್ತಾನೆ. ಥಿಯೋ ಸಿಂಗ್ಸ್ ವಂಡರ್ಫುಲ್ಲಿ ಅಂದರೆ ಪ್ರೆಸೆಂಟ್ ಅಂದರೆ ಅವನು ಮೊದಲಿಂದನೂ ಇವಾಗೂ ಏನು ವಂಡರ್ಫುಲ್ಲಾಗಿ ಹಾಡ್ತಾನೆ. ಸೊ ಅಂದರೆ ಪ್ರೆಸೆಂಟ್ ಥಿಂಗ್ ಆಗಿದೆ ಅದು. ಸೊ ಪ್ರೆಸೆಂಟ್ ಆ್ಯಕ್ಷನ್ ಆಗಿದೆ. ಸೊ ಅದನ್ನು ನಾವು ಯಾವುದ್ರಲ್ಲಿ ಕನ್ಸಿಡರ್ ಮಾಡ್ತೀವಿ ಪ್ರೆಸೆಂಟ್ ಟೆನ್ಸಲ್ಲಿ ಕನ್ಸಿಡರ್ ಮಾಡ್ತೀವಿ. ಮಾರ್ಲೆ ಆ್ಯಂಡ್ ನೋ ಆರ್ ಆನ್ ದ ವೇ ಟು ದ ಪಾರ್ಕ್. ನೋಡಿ ಮಾರ್ಲೆ ಮತ್ತು ನೋ ವೇ ಟು ದ ಪಾರ್ಕ್ ಅಂದರೆ ಪಾರ್ಕ್ಗೆ ಹೋಗೋ ದಾರಿಯಲ್ಲಿದ್ದಾರೆ, ಅಂದರೆ ಪಾರ್ಕ್ಗೆ ಹೋಗ್ತಾ ಇದ್ದಾರೆ, ಪಾರ್ಕ್ಗೆ ಹೋಗೋ ದಾರಿಯಲ್ಲಿದ್ದಾರೆ. ಅಂದರೆ ಪ್ರೆಸೆಂಟಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಪಾರ್ಕ್ಗೆ ಹೋಗ್ತಾ ಇದ್ದಾರೆ. ಸೊ ಈ ರೀತಿ ಪ್ರೆಸೆಂಟ್ ಆ್ಯಕ್ಷನ್ಸ್ಗಳನ್ನು ಹೇಳೋದನ್ನು ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಕನ್ಸಿಡರ್ ಮಾಡ್ತೀವಿ. ಡಸ್ ರಿಚಲ್ ಡ್ಯಾನ್ಸ್ ಅಂದರೆ ರಿಚಲ್ ಡ್ಯಾನ್ಸ್ ಮಾಡ್ತಾನ, ನಾವು ಪ್ರೆಸೆಂಟಲ್ಲಿ ಕೇಳ್ತಾ ಇದ್ದೀವಿ. ಇದು ಒಂದು ಕ್ವಶನ್. ಪ್ರೆಸೆಂಟಲ್ಲಿ ನಾವು ಕೇಳ್ತಾ ಇದ್ದೀವಿ, ಕ್ವಶನ್ನ ಏನು ಮಾಡ್ತಾ ಇದ್ದೀವಿ ಪ್ರೆಸೆಂಟಲ್ಲಿ ಕೇಳ್ತಾ ಇದ್ದೀನಿ. ಡಸ್ ರಿಚಲ್ ಡ್ಯಾನ್ಸ್, ಅವನು ಡ್ಯಾನ್ಸ್ ಮಾಡ್ತಾನ ರಿಚಲು ಅಂತ ಪ್ರೆಸೆಂಟಲ್ಲಿ ಇವಾಗ ಮಾಡ್ತಾನ ಡ್ಯಾನ್ಸು ಅಂತ ಕೇಳ್ತಾ ಇದ್ವಿ. ಸೊ ಅದನ್ನು ನಾವು ಯಾವುದ್ರಲ್ಲಿ ಕನ್ಸಿಡರ್ ಮಾಡ್ತೀವಿ ಪ್ರೆಸೆಂಟಲ್ಲಿ ಕನ್ಸಿಡರ್ ಮಾಡ್ತೀವಿ. ನವೀನ್ ಈಸ್ ಪ್ರಾಕ್ಟೀಸಿಂಗ್ ಫಾರ್ ದ ಆ್ಯನ್ಯುವಲ್ ಡೇ. ಅಂದರೆ ನವೀನ್ ಏನು ಮಾಡ್ತಾ ಇದ್ದೇನೆ ಆ್ಯನ್ಯುವಲ್ ಡೇಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಅದು ಏನಾದರೂ ಸಾಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಏನೋ ಒಂದು ಆ್ಯಕ್ಷನ್ ಆಗಿರ್ಬೋದು, ಬೇರೆದು ಯಾವುದೇ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅವನು. ಇವಾಗ ಏನು ಮಾಡ್ತಾ ಇದ್ದಾನೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಆ್ಯನ್ಯುವಲ್ ಡೇಗೆ ಏನು ಮಾಡ್ತಾ ಇದ್ದಾನೆ ಪ್ರಾಕ್ಟೀಸನ್ನು ನವೀನ್ ಏನು ಮಾಡ್ತಾ ಇದ್ದಾನೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಆ್ಯನ್ಯುವಲ್ ಡೇಗೆ. ಸೊ ಇಲ್ಲಿ ನೋಡಿ ನೀವು ನಿಮಗೆ ಎಕ್ಸಾಂಪಲ್ ನೋಡಿದಾಗ ಮತ್ತು ಪ್ರೆಸೆಂಟ್ ಟೆನ್ಸನ್ನು ನೋಡಿದಾಗ ನಿಮಗೆ ಅನಿಸಿರ್ಬೋದು ಇಲ್ಲಿ ಯಾವಾಗಲೂ ಪ್ರೆಸೆಂಟ್ ಟೆನ್ಸಲ್ಲಿ ವರ್ಬ್ ಫಾರ್ಮ್ ಯಾವುದಾಗಿರುತ್ತೆ V1 ಫಾರ್ಮಲ್ಲೇ ಇರುತ್ತೆ. ವರ್ಬ್ ಯಾವ ಫಾರ್ಮಲ್ಲಿ ಇರುತ್ತೆ V1 ಫಾರ್ಮಲ್ಲೇ ಇರುತ್ತೆ. ಸೊ ಹಾಗಾದರೆ ಪ್ರೆಸೆಂಟ್ ಟೆನ್ಸ್ನ ಟೈಪ್ಸ್ಗಳನ್ನ ನೋಡೋಣ ಮತ್ತು ಟೈಪ್ಸ್ಗಳನ್ನು ಯಾವ ರೀತಿ ಟೈಪ್ಸ್ ಇದ್ದಾವೆ ಅಂತ ಡಿಸ್ಕ್ರೈಬ್ ಮಾಡೋಣ, ಆ ಟೈಪ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗಿದ್ರೆ ಮೊದಲು ಎಷ್ಟು ಟೈಪ್ಸ್ ಇದೆ ಅಂತ ನೋಡೋಣ. ನೋಡಿ ಪ್ರೆಸೆಂಟ್ ಟೆನ್ಸಲ್ಲಿ 4 ಟೈಪ್ಸ್ ಇದೆ. ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಅಂದರೆ ಪ್ರೆಸೆಂಟಲ್ಲಿ ಈ 4 ರೀತಿಯಾದ ಟೈಪ್ಸ್ಗಳಿವೆ. ಮೊದಲನೇದಾಗಿ ನಾವು ಸಿಂಪಲ್ ಪ್ರೆಸೆಂಟ್ ಅಂದರೆ ಏನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿದ್ರಿ ಸಿಂಪಲ್ ಪ್ರೆಸೆಂಟ್ ಅಂದರೆ ಯೂಸ್ ಟು ಇಂಡಿಕೇಟ್ ದ ಕರೆಂಟ್ ಆ್ಯಕ್ಷನ್ or an action that takes place regularly, describe habits, general truth, fixed arrangements and future events after certain conjunctions, when, before, etc. ನೋಡಿ ಇಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಅಂದರೆ ಏನು ಯೂಸ್ ಟು ಇಂಡಿಕೇಟ್ ಕರೆಂಟ್ ಆ್ಯಕ್ಷನ್, ಇವಾಗ
ಏನು ಆ್ಯಕ್ಷನ್ ನಡೀತಾ ಇದೆ ಇವಾಗ ಪ್ರೆಸೆಂಟ್ ಅಂದರೆ ಈ ಟೈಮಲ್ಲಿ ಇದೇ ನಾವು ಏನೀಗ ಮಾತಾಡ್ತಾ ಇದ್ದೀವಿ ಈ ಟೈಮಲ್ಲಿ ಪ್ರೆಸೆಂಟಲ್ಲಿ ಏನು ಆ್ಯಕ್ಷನ್ ನಡೀತಾ ಇದೆ ಆ ಆ್ಯಕ್ಷನ್ಸ್ಗಳು ಸಿಂಪಲ್ ಪ್ರೆಸೆಂಟಲ್ಲಿ ಕನ್ಸಿಡರ್ ಮಾಡ್ತೀವಿ. ಮತ್ತು ಆ್ಯಕ್ಷನ್ ದಟ್ ಟೇಕ್ ಪ್ಲೇಸ್ ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ಈ ಟೈಮಲ್ಲಿ ಅಥವಾ ಇವತ್ತಿನ ದಿನದಲ್ಲಿ ರೆಗ್ಯುಲರ್ ಆಗಿ ಏನು ಕಂಟಿನ್ಯೂಸ್ ಆಗಿ ಆ್ಯಕ್ಷನ್ ನಡೀತಾ ಇದೆ ಆ ಆ್ಯಕ್ಷನ್ಗಳನ್ನು ನಾವು ಸಿಂಪಲ್ ಪ್ರೆಸೆಂಟಲ್ಲಿ ಹೇಳ್ತೀವಿ. ಡಿಸ್ಕ್ರೈಬ್ಸ್ ಹ್ಯಾಬಿಟ್ ಜನರಲ್ ಟ್ರೂತ್ಸ್ ಫಿಕ್ಸ್ಡ್ ಅರೇಂಜ್ಮೆಂಟ್. ಮತ್ತು ಏನು ಇವು ಸಿಂಪಲ್ ಪ್ರೆಸೆಂಟಲ್ಲಿ ಏನೇನು ನೋಡ್ತೀವಿ ಹ್ಯಾಬಿಟ್ಸ್ಗಳನ್ನು ಅಂದರೆ ನಮಗೆ ಕಂಟಿನ್ಯೂಸ್ ಆಗಿರೋ ಹ್ಯಾಬಿಟ್ಸ್ಗಳನ್ನು ಇವಾಗ ನನಗೆ ಇವತ್ತು ಹ್ಯಾಬಿಟ್ ಇದೆ ನಾಳೆನೂ ಹ್ಯಾಬಿಟ್ ಇರುತ್ತೆ ಈ ರೀತಿ ಹ್ಯಾಬಿಟ್ಸ್ಗಳನ್ನು ಮತ್ತು ಜನರಲ್ ಟ್ರೂತ್ಸ್ ಅಂದರೆ ಯಾವುದೇ ಒಂದು ಜನರಲ್ ಟ್ರೂತ್ ಹೇಳಬೇಕಾದ್ರೆ ನಾವು ಏನು ಮಾಡ್ತೀವಿ ಸಿಂಪಲ್ ಪ್ರೆಸೆಂಟ್ನ ಸ್ಟ್ರಕ್ಚರಲ್ಲೇ ನಾವು ವಾಕ್ಯಗಳನ್ನು ರಚನೆ ಮಾಡ್ತೀವಿ. ಮತ್ತು ಫಿಕ್ಸ್ಡ್ ಅರೇಂಜ್ಮೆಂಟ್ ಯಾವುದೇ ಒಂದು ಅರೇಂಜ್ಮೆಂಟ್ಸ್ ಆಗಿರ್ಬೋದು. ಆ್ಯಂಡ್ ಫ್ಯೂಚರ್ ಈವೆಂಟ್ಸ್ ಆಫ್ಟರ್ ಸರ್ಟೆನ್ ಕಂಜಕ್ಷನ್ಸ್ ಅಂದರೆ ಫ್ಯೂಚರ್ನಲ್ಲಿರುವ ಈವೆಂಟ್ಸ್ಗಳನ್ನು ನಾವು ಇವತ್ತು ಫಿಕ್ಸ್ ಮಾಡ್ತಾ ಇದ್ರೆ ಅಂದರೆ ನಾವು ಯಾವುದೇ ಒಂದು ಫ್ಯೂಚರಲ್ಲಿ ನಾಳೆ ನಾಡಿದ್ದು ಈ ರೀತಿ ಮುಂದಿನ ತಿಂಗಳು ಈ ರೀತಿ ನಾವು ಯಾವುದೇ ಒಂದು ಏನು ಅರೇಂಜ್ಮೆಂಟ್ ಮಾಡ್ತಾ ಇದ್ದರೆ ಯಾವುದೇ ಒಂದು ಈವೆಂಟ್ನ ಮಾಡ್ತಾ ಇದ್ದರೆ ಅದ್ರ ಬಗ್ಗೆ ನಾವು ಹೇಳೋದಕ್ಕೆ ಈ ಸಿಂಪಲ್ ಪ್ರೆಸೆಂಟಲ್ಲೇ ನಾವು ಹೇಳ್ತೀವಿ. ಅದಕ್ಕೆ ನಾವು ಏನನ್ನು ಯೂಸ್ ಮಾಡ್ತೀವಿ ಕಂಜಕ್ಷನ್ಸ್ ವೆನ್ ಬಿಫೋರ್ ಈ ರೀತಿಯನ್ನು ಯೂಸ್ ಮಾಡಿ ಏನು ಮಾಡ್ತೀವಿ ಫ್ಯೂಚರಲ್ಲಿರೋ ಆ್ಯಕ್ಷನ್ಗಳ ಈವೆಂಟ್ಗಳನ್ನು ನಾವು ಹೇಳ್ತೀವಿ ಸಿಂಪಲ್ ಪ್ರೆಸೆಂಟಲ್ಲಿ ಹೇಳ್ತೀವಿ. ಈಗ ನೀವು ಸಿಂಪಲ್ ಪ್ರೆಸೆಂಟ್ನ ಸ್ಟ್ರಕ್ಚರನ್ನು ನೋಡೋಣ. ಸಿಂಪಲ್ ಪ್ರೆಸೆಂಟ್ನ ಸ್ಟ್ರಕ್ಚರನ್ನು ನೋಡಿದ್ರೆ ನೀವು ಯಾವ ರೀತಿ ಸಿಂಪಲ್ ಪ್ರೆಸೆಂಟಲ್ಲಿ ವಾಕ್ಯಗಳನ್ನು ನೋಡ್ಬೋದು. ಸಿಂಪಲ್ ಪ್ರೆಸೆಂಟ್ ಇರುವ ವಾಕ್ಯಗಳು ಯಾವುವು ಮತ್ತು ನೀವು ವಾಕ್ಯಗಳನ್ನು ಸಿಂಪಲ್ ಪ್ರೆಸೆಂಟಲ್ಲಿ ಕ್ರಿಯೇಟ್ ಮಾಡಬೇಕಂದ್ರೆ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಈಗ ನೀವು ಸ್ಟ್ರಕ್ಚರನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಾನು ಪಾಸ್ಟ್ ಟೆನ್ಸಲ್ಲಿ ವೀಡಿಯೋ ಮಾಡಿದಾಗೂ ಹೇಳಿದ್ದೀನಿ ಸ್ಟ್ರಕ್ಚರನ್ನು ನೀವು ಎಲ್ಲ ಟೆನ್ಸನ್ನು ಅಂದರೆ ಈ 12 ಟೆನ್ಸ್ ಏನಿದೆ ಆ 12 ಟೆನ್ಸ್ದು ಸ್ಟ್ರಕ್ಚರನ್ನು ನೀವು ನೆನಪಿಟ್ಕೊಂಡ್ಬಿಟ್ರೆ ನಿಮಗೆ ಪೂರ್ತಿಯಾಗಿ ಇಂಗ್ಲೀಷ್ ಬಂದಾಗೆ. ಅಂದರೆ ನೀವು ಏನು ಇಂಗ್ಲೀಷಲ್ಲಿ ಮಾತಾಡಬೇಕಾದ್ರೂ ಕೂಡ ನಿಮಗೆ ಇಂಗ್ಲೀಷು ಪೂರ್ತಿಯಾಗಿ ಬಂದಾಗೆ ಮತ್ತು ಇಂಗ್ಲೀಷ್ ಗ್ರಾಮರ್ನು ಕೂಡ ನೀವು 90% ಇವು ಕಲ್ತಿದ್ದಾಗೆ ಅಂತ ನಾನು ಹೇಳಿದ್ದೀನಿ. ಸೊ ಈಗಲೂ ಕೂಡ ಸಿಂಪಲ್ ಪ್ರೆಸೆಂಟ್ನ ಸ್ಟ್ರಕ್ಚರನ್ನು ನೋಡೋಣ. ಸ್ಟ್ರಕ್ಚರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸಿಂಪಲ್ ಪ್ರೆಸೆಂಟಲ್ಲಿ ಯಾವ ರೀತಿ ನಾವು ವಾಕ್ಯಗಳನ್ನು ಕ್ರಿಯೇಟ್ ಮಾಡೋದು ಮತ್ತು ಫೈಂಡ್ ಮಾಡೋದು ಇದು ಸಿಂಪಲ್ ಪ್ರೆಸೆಂಟ್ ವಾಕ್ಯನ ಅಂತ ಯಾವ ರೀತಿ ಫೈಂಡ್ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಸಿಂಪಲ್ ಪ್ರೆಸೆಂಟ್ನ ಸ್ಟ್ರಕ್ಚರ್ ನೋಡಿ. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಇನ್ ದ ಬೇಸ್ ಫಾರ್ಮ್ ಆರ್ ಥರ್ಡ್ ಪರ್ಸನ್ ಪ್ಲೂರಲ್ ಫಾರ್ಮ್ ಆ್ಯಂಡ್ ಪ್ಲಸ್ ದ ರೆಸ್ಟ್ ಆಫ್ ದ ಸೆಂಟೆನ್ಸ್. ನೋಡಿ ಸಿಂಪಲ್ ಪ್ರೆಸೆಂಟಲ್ಲಿ ನೋಡಿ ಸಬ್ಜೆಕ್ಟ್ ಮೊದಲನೇದಾಗಿ ಸಬ್ಜೆಕ್ಟ್ ಇರುತ್ತೆ. ಸಬ್ಜೆಕ್ಟ್ ಅನ್ನೋದು ಎಲ್ಲ ಟೆನ್ಸ್ನಲ್ಲೂ ಇರುತ್ತೆ. ನೆಕ್ಸ್ಟ್ ನೋಡಿ ವರ್ಬ್ ಇನ್ ದ ಬೇಸ್ ಫಾರ್ಮ್. ಇಲ್ಲಿ ವರ್ಬ್ ಏನಾಗಿರುತ್ತೆ ಬೇಸ್ ಫಾರ್ಮಲ್ಲಿ ಇರುತ್ತೆ. ಬೇಸ್ ಫಾರ್ಮಲ್ಲಿ ಬೇಸಿಕ್ ಫಾರ್ಮಲ್ಲಿ ವರ್ಬ್ ಇರುತ್ತೆ. ಅಂದರೆ V1 ಫಾರ್ಮಲ್ಲಿ ವರ್ಬಲ್ಲಿ ನಾವು V1 V2 V3 ಅಂತ ನೋಡ್ತೀವಿ. ಸೊ ಇಲ್ಲಿ ವರ್ಬ್ ಏನಾಗಿರುತ್ತೆ ಸಿಂಪಲ್ ಪ್ರೆಸೆಂಟಲ್ಲಿ ಬೇಸಿಕ್ ಫಾರ್ಮಲ್ಲಿ ಇರುತ್ತೆ. ಆರ್ ಥರ್ಡ್ ಪರ್ಸನ್ ಪ್ಲೂರಲ್ ಫಾರ್ಮ್ ಅಂದರೆ ಯಾವುದಾದ್ರೂ ಥರ್ಡ್ ಪರ್ಸನ್ ಇದ್ದರೆ ನೋಡಿ ನಾವು ಇಲ್ಲಿ ಗ್ರಾಮರಲ್ಲಿ ಏನು ನೋಡ್ತೀವಿ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಅಂತ ನೋಡ್ತೀವಿ. ಸೊ ಇಲ್ಲಿ ಫಸ್ಟ್ ಪರ್ಸನ್ ಅಂದರೆ ಐ ಮತ್ತು ವಿ ಅನ್ನೋದು ನಾನು ಮತ್ತು ನಾವು ಅನ್ನೋದು ಫಸ್ಟ್ ಪರ್ಸನ್ ಆಗುತ್ತೆ. ಯು ಅನ್ನೋದು ಸೆಕೆಂಡ್ ಪರ್ಸನ್ ಆಗುತ್ತೆ. ಯು ಯುವರ್ ಈ ರೀತಿ ಹೇಳೋದು ಸೆಕೆಂಡ್ ಪರ್ಸನ್ ಆಗುತ್ತೆ. ನೀನು ಅಂತ ಹೇಳೋದು ಸೆಕೆಂಡ್ ಪರ್ಸನ್ ಆಗುತ್ತೆ. ಹಿ ಶಿ ಇಟ್ ಅನ್ನೋದೇನಾಗುತ್ತೆ ಇಲ್ಲಿ ಥರ್ಡ್ ಪರ್ಸನ್ ಆಗುತ್ತೆ. ಅಂದರೆ ಅವನು ಅವಳು ಈ ರೀತಿ ಹೇಳೋದೇನಾಗುತ್ತೆ ಇಲ್ಲಿ ಥರ್ಡ್ ಪರ್ಸನ್ ಆಗುತ್ತೆ. ಇಲ್ಲಿ ನೋಡಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಇನ್ ದ ಬೇಸ್ ಫಾರ್ಮ್ ಆರ್ ಥರ್ಡ್ ಪರ್ಸನ್ ಪ್ಲೂರಲ್ ಫಾರ್ಮ್ ಅಂದರೆ ಇಲ್ಲಿ ವರ್ಬು ಬೇಸ್ ಫಾರ್ಮಲ್ಲಿರುತ್ತೆ. ಅಂದರೆ ನಾನು ಅಂತ ಯೂಸ್ ಮಾಡಿದಾಗ ನಾನು ಮಾಡ್ತೀನಿ ಅಂದಾಗ ಏನು ಐ ಡೂ ಅಂತ ಆಗುತ್ತೆ. ಅದೇ ನಾವು ಥರ್ಡ್ ಪರ್ಸನ್ನ ತೊಗೊಂಡ್ರೆ ಇಲ್ಲಿ ಪ್ಲೂರಲ್ ಫಾರ್ಮ ಅಲ್ಲಿ ವರ್ಬು ಇರುತ್ತೆ. ಯಾವುದ್ರಲ್ಲಿರುತ್ತೆ ಥರ್ಡ್ ಪರ್ಸನ್ ತೊಗೊಂಡ್ರೆ ಪ್ಲೂರಲ್ ಫಾರ್ಮಲ್ಲಿರುತ್ತೆ. ಅಂದರೆ ಹಿ ಡಸ್ ಅಂದರೆ ನಾವು ಹಿ ಶಿ ಇಟ್ ಅನ್ನು ತೊಗೊಂಡ್ರೆ ಪ್ಲೂರಲ್ ಫಾರ್ಮನ್ನು ತೊಗೊಂಡ್ರೆ ವರ್ಬ್ಗೆ ಏನಾಗುತ್ತೆ ES ಅನ್ನು ಸೇರಿಸ್ಬೇಕಾಗುತ್ತೆ. ಪ್ಲೂರಲ್ ಫಾರ್ಮಲ್ಲಿ ವರ್ಬ್ನ ನಾವು ತೊಗೋಬೇಕಾಗುತ್ತೆ. ಯು ಡೂ ಅಂದರೆ ಸೆಕೆಂಡ್ ಪರ್ಸನ್ ತೊಗೊಂಡಾಗೂ ನಾವು ವರ್ಬ್ನ ಸಿಂಗಲ್ ಫಾರ್ಮಲ್ಲೇ ತೊಗೋತೀವಿ. ಆದರೆ ನಾವು ಥರ್ಡ್ ಪರ್ಸನ್ಗಳನ್ನು ತೊಗೊಂಡಾಗ ಇಲ್ಲಿ ವರ್ಬು ಪ್ಲೂರಲ್ ಫಾರ್ಮಲ್ಲಿ ಇರುತ್ತೆ. ಆಮೇಲೆ ದ ರೆಸ್ಟ್ ಆಫ್ ದ ಸೆಂಟೆನ್ಸ್ ಇದು ರೆಸ್ಟ್ ಆಫ್ ದ ಸೆಂಟೆನ್ಸಲ್ಲಿ ಏನು ಆಬ್ಜೆಕ್ಟು ಮತ್ತು ಈ ಥರ ಏನೂ ಬರ್ಬೋದು. ಸೊ ಅಲ್ಲಿ ನೋಡಿ ಸಿಂಪಲ್ ಪ್ರೆಸೆಂಟ್ ಅಂದರೆ ನೀವು ಸ್ಟ್ರಕ್ಚರ್ ಯಾವ ರೀತಿ ಇರಬೇಕು ಸಬ್ಜೆಕ್ಟು ಮತ್ತು ವರ್ಬು ಬೇಸ್ ಫಾರ್ಮಲ್ಲಿ ಇರಬೇಕು. ಅಂದರೆ ವರ್ಬ್ ಯಾವಾಗಲೂ V1 ಫಾರ್ಮಲ್ಲೇ ಇರುತ್ತೆ. V1 ಫಾರ್ಮಲ್ಲಿರುವ ನಾವು ಥರ್ಡ್ ಪರ್ಸನನ್ನು ನಾವು ಯೂಸ್ ಮಾಡ್ತಾ ಇದ್ದರೆ ಅಂದರೆ ಸಬ್ಜೆಕ್ಟಲ್ಲಿ ಥರ್ಡ್ ಪರ್ಸನ್ ಇದ್ದರೆ ನಾವು ಏನು ಮಾಡಬೇಕು ಅದಕ್ಕೆ V1 ಫಾರ್ಮ್ಗೆ ES ಅನ್ನು ಹಚ್ಚಿ ಪ್ಲೂರಲ್ ಫಾರ್ಮ್ ಆಗಿ ವರ್ಬನ್ನು ಪ್ಲೂರಲ್ ಫಾರ್ಮ್ ಆಗಿ ಮಾಡಬೇಕು. ಸೊ ನಾವು ಎಕ್ಸಾಂಪಲ್ ನೋಡಿ ವಾಕ್ ಟು ವರ್ಕ್ ಎವ್ರಿ ಡೇ. ನೀನು ವಾಕ್ ಟು ವರ್ಕ್ ಅಂದರೆ ವಾಕ್ ಟು ವರ್ಕ್ ಎವ್ರಿ ಡೇ ಅಂದರೆ ಇದು ಏನೋ ಒಂದು ಹ್ಯಾಬಿಟ್ಟು. ದಿನಾಲೂ ವರ್ಕ್ಗೆ ಹೋಗ್ತೀವಿ. ನಾವು ವಾಕ್ ಟು ವರ್ಕ್ ಎವ್ರಿ ಡೇ ಅಂದರೆ ನಾವು ಎವ್ರಿ ಡೇನು ವರ್ಕ್ಗೆ ಏನು ಮಾಡ್ತೀವಿ ವಾಕ್ ಮಾಡ್ತಾ ಹೋಗ್ತೀವಿ. ಇದು ಏನು ಯಾವುದು ಒಂದು ಹ್ಯಾಬಿಟು ಅಂದರೆ ಡೈಲಿ ಹೋಗ್ತೀವಿ ಅಂದರೆ ಇವತ್ತು ಹೋಗ್ತೀವಿ ನಾಳೆನೂ ಹೋಗ್ತೀವಿ ಅನ್ನೋದೇನಿದೆಯಲ್ಲ ಇದು ಯಾವುದ್ರಲ್ಲಿ ಬರುತ್ತೆ ಸಿಂಪಲ್ ಪ್ರೆಸೆಂಟಲ್ಲಿ ಬರುತ್ತೆ. ದ ಸನ್ ರೈಸಸ್ ಇನ್ ದ ಈಸ್ಟ್.
ದ ಸನ್ ರೈಸಸ್, ಇದು ಒಂದು ಜನರಲ್ ಟ್ರುತ್ತು. ಅಂದರೆ ಸನ್ನು ಎಲ್ಲಿ ರೈಸ್ ಮಾಡ್ತಾನೆ, ಡೈಲಿ ಸೂರ್ಯ ಯಾವ ಕಡೆ ಉದಯ ಆಗ್ತಾನೆ, ಈಸ್ಟಲ್ಲಿ, ದಿನಾಲೂ ಕೂಡ ಈಸ್ಟಲ್ಲಿ ಉದಯ ಆಗ್ತಾನೆ. ಇದು ಒಂದು ಜನರಲ್ ಟ್ರುತ್ತು, ಇದು ಪ್ರೆಸೆಂಟಲ್ಲಿ ಬರುತ್ತೆ. ದ ಟ್ರೈನ್ ಲೀವ್ಸ್ ಎಟ್ 6 PM. ನೋಡಿ, ಟ್ರೈನ್ ಏನು ಮಾಡುತ್ತೆ, 6 PMಗೆ ಏನಾಗುತ್ತೆ, ಬಿಡುತ್ತೆ. ಅಂದರೆ ಇಲ್ಲಿಂದ 6 PMಗೆ ಹೋಗುತ್ತೆ. ಸೊ ಇದು ಏನು ಒಂದು ಫಿಕ್ಸ್ಡ್ ಟೈಮಿಂಗು, 6 PMಗೆ ಇಲ್ಲಿಂದ ಹೋಗುತ್ತೆ, ಒಂದು ಫಿಕ್ಸ್ಡ್ ಟೈಮಿಂಗು. ಸೊ ಇದು ಯಾವುದ್ರಲ್ಲಿ ಬರುತ್ತೆ, ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟಲ್ಲಿ ಬರುತ್ತೆ. ಶಿ ವಿಲ್ ಬಿ ಹಿಯರ್ ವೆನ್ ಯು ಅರೈವ್. ಅಂದರೆ ಯಾವಾಗ ನೀನು ಬರ್ತೀಯ ಅವಳು ಇಲ್ಲೇ ಇರ್ತಾಳೆ. ನಾನೇನು ಹೇಳಿದೆ, ಫ್ಯೂಚರಲ್ಲಿ ಆಗುವಂಥ ಕೆಲವು ಸಂಗತಿಗಳನ್ನು ಇಲ್ಲಿ ಬರ್ತವೆ ಅಂತ. ಯಾವಾಗ ನೀನು ಬರ್ತೀಯ ಅವಳು ಇಲ್ಲೇ ಇರ್ತಾಳೆ ಅಂತಂದರೆ, ಸೊ ಇಲ್ಲಿ ಫ್ಯೂಚರ್ ಕೆಲವೊಂದು ವರ್ಡ್ಗಳನ್ನು ನಾವು ವೆನ್ ಅನ್ನೋ ಕಂಜಕ್ಷನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಸೆಂಟೆನ್ಸ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ನೋಡಿ, ಇಲ್ಲಿ ನೋಡಿ, ಪ್ರತಿಯೊಂದು ಸೆಂಟೆನ್ಸಲ್ಲಿ ವರ್ಬ್ ಅನ್ನೋದೇನಿದೆ V1 ಫಾರ್ಮಲ್ಲೇ ಇದೆ. ವಾಕ್ ಟು ವರ್ಕ್ ಎವ್ರಿ ಡೇ, ವಾಕ್ ಅನ್ನೋದೇನಿದೆ V1 ಫಾರ್ಮಲ್ಲೇ. V2 V3 ನೋಡಬೇಕಂದ್ರೆ ಅದು ವಾಕ್ಡ್ ಆಗುತ್ತೆ. ಇಲ್ಲಿ ವಾಕ್ ಅನ್ನೋದು V1 ಫಾರ್ಮ್ ಅಂದರೆ ಬೇಸಿಕ್ ಫಾರ್ಮಲ್ಲೇ ಇದೆ. ದ ಸನ್ ರೈಸಸ್ ಇನ್ ದ ಈಸ್ಟ್. ನಾನೇನು ಹೇಳಿದ್ದೀನಿ, ಸನ್ ಇಲ್ಲಿ ರೈಸ್ ಅನ್ನೋದು ರೈಸಸ್ ಆಗಿದೆ, ಪ್ಲೂರಲ್ ಫಾರ್ಮಲ್ಲಿ ಆಗಿದೆ. ಅಂದರೆ ನಾವು ಯಾವಾಗಲೂ ಥರ್ಡ್ ಪರ್ಸನ್ನ ಯೂಸ್ ಮಾಡಬೇಕಾದ್ರೆ ದ ಸನ್ ಅನ್ನೋದು ಥರ್ಡ್ ಪರ್ಸನ್, ಅಂದರೆ ಐ ಇಲ್ಲ, ಯು ಇಲ್ಲ, ಅದು ದ ಸನ್ ಅನ್ನೋದು ಹಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅಂದರೆ ಇಲ್ಲಿ ಸನ್ ಅನ್ನೋದು ಥರ್ಡ್ ಪರ್ಸನ್ ಆಗುತ್ತೆ. ಸೊ ಇಲ್ಲಿ ಅದಕ್ಕೆ ಏನು ಪ್ಲೂರಲ್ ಫಾರ್ಮ್ನ ನಾವು ಯೂಸ್ ಮಾಡಿದ್ದೇವೆ, ಅಂದರೆ ವರ್ಬ್ಗೆ ಪ್ಲೂರಲ್ ಫಾರ್ಮ್ನ ನಾವು ಇಲ್ಲಿ ಯೂಸ್ ಮಾಡಿದ್ದೇವೆ. ದ ಟ್ರೈನ್ ಲೀವ್ಸ್ ಎಟ್ 6 PM. ಇಲ್ಲಿ ದ ಟ್ರೈನ್ ಅನ್ನೋದು ಏನಾಗುತ್ತೆ, ಥರ್ಡ್ ಪರ್ಸನ್ ಆಗುತ್ತೆ. ಇಟ್ ಅನ್ನೋ ಇದರಲ್ಲಿ ಬರುತ್ತೆ, ಇದು ಇಟ್ ಅನ್ನೋ ಫಾರ್ಮಲ್ಲಿ ಬರುತ್ತೆ. ಸೊ ಇದು ಏನಾಗುತ್ತೆ, ಥರ್ಡ್ ಪರ್ಸನ್ ಆಗುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಲೀವ್ ಅನ್ನೋದಕ್ಕೆ ಏನು ಎಸ್ ಅನ್ನು ಸೇರಿಸ್ಬಿಟ್ಟು ಏನು ಮಾಡಿದ್ದೀವಿ, ಪ್ಲೂರಲ್ ಫಾರ್ಮ್ ಆಗಿ ಮಾಡಿದ್ದೀವಿ. ನೆಕ್ಸ್ಟ್ ನೋಡಿ, ಶಿ ವಿಲ್ ಬಿ ಹಿಯರ್ ವೆನ್ ಯು ಅರೈವ್. ಯಾವಾಗ ನೀನು ಬರ್ತೀಯ ಅವಳು ಇಲ್ಲೇ ಇರ್ತಾಳೆ. ಇಲ್ಲಿ ಅರೈವ್ ಅನ್ನೋದು ಏನಾಗುತ್ತೆ, ಸಿಂಪಲ್ ಪ್ರೆಸೆಂಟ್ ವರ್ಡು. ಅಂದರೆ ಅರೈವು ಯಾವುದರಲ್ಲಿದೆ, V1 ಬೇಸಿಕ್ ಫಾರ್ಮಲ್ಲಿದೆ. ಸೊ ಇದಿಷ್ಟು ನಿಮಗೆ ಸಿಂಪಲ್ ಪ್ರೆಸೆಂಟ್ ಅಂದರೆ ಏನು ಅಂತ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸಿಂಪಲ್ ಪ್ರೆಸೆಂಟಲ್ಲಿ ಏನೂ ಇಲ್ಲ, ನಾವು ಯಾವುದೇ ಒಂದು ಜನರಲ್ ಟ್ರುತ್ ಹೇಳೋಕ್ಕಾಗಿರ್ಬೋದು, ಮತ್ತು ಹ್ಯಾಬಿಟ್ನ ನಾವು ದಿನೇ ಮಾಡುವಂಥ ಹ್ಯಾಬಿಟ್ಗಳನ್ನು ಅಂದರೆ ಒಂದೇ ಹ್ಯಾಬಿಟ್ ನಾವು ದಿನೇ ಮಾಡ್ತಾಯಿದ್ರೆ ಅದನ್ನು ಹೇಳೋಕ್ಕೆ ಈ ರೀತಿ ಹೇಳೋಗಳನ್ನು ನಾವು ಏನು ಮಾಡ್ತೀವಿ, ಸಿಂಪಲ್ ಪ್ರೆಸೆಂಟಲ್ಲಿ ತೊಗೋತೀವಿ. ಸಿಂಪಲ್ ಪ್ರೆಸೆಂಟ್ನ ಸ್ಟ್ರಕ್ಚರ್ ಬಂದುಬಿಟ್ಟು ಸಬ್ಜೆಕ್ಟ್ ಪ್ಲಸ್ V1 ಫಾರ್ಮಲ್ಲಿರುತ್ತೆ. ಅದು ಥರ್ಡ್ ಪರ್ಸನ್ಗೆ ಹೇಳ್ಬೇಕಾಗತ್ತೆ, ಪ್ಲೂರಲಲ್ಲಿ ನಾವು V1 ಫಾರ್ಮ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಬಗ್ಗೆ ನೋಡೋಣ. ಯೂಸ್ ಟು ಡಿನೋಟ್ ಆ್ಯನ್ ಆ್ಯಕ್ಷನ್ ದಟ್ ಈಸ್ ಕಂಟಿನ್ಯೂಯಿಂಗ್ ಎಟ್ ದ ಪ್ರೆಸೆಂಟ್ ಮೂಮೆಂಟ್. ಅಂದರೆ ಯಾವುದೇ ಒಂದು ಆ್ಯಕ್ಷನು ಪ್ರೆಸೆಂಟಲ್ಲಿ ಕಂಟಿನ್ಯೂ ಆಗ್ತಾ ಇದ್ದರೆ, ಅಂದರೆ ಪ್ರೆಸೆಂಟಲ್ಲಿ ಕಂಟಿನ್ಯೂ ಆಗ್ತಾನೇ ಇದ್ದರೆ, ಅಂದರೆ ಇವಾಗ ಮುಗಿಯಲ್ಲ, ಅದು ಪರ್ಫೆಕ್ಟ್ ಆಗಲ್ಲ, ಪ್ರೆಸೆಂಟಲ್ಲಿ ಕಂಟಿನ್ಯೂ ಆಗ್ತಾ ಇದ್ದರೆ ಅದನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂವಸಲ್ಲಿ ತೆಗೆದುಕೊತೀವಿ. ಡಿಸ್ಕ್ರೈಬ್ಸ್ ಆ್ಯಕ್ಷನ್ಸ್ ಹ್ಯಾಪನಿಂಗ್ ಎಟ್ ದ ಮೂಮೆಂಟ್ ಆಫ್ ಸ್ಪೀಕಿಂಗ್ ಆರ್ ಅರೌಂಡ್ ನೌ, ಟೆಂಪ್ರರಿ ಸಿಚುವೇಶನ್ಸ್ ಆರ್ ಪ್ಲ್ಯಾನ್ಡ್ ಫ್ಯೂಚರ್ ಆ್ಯಕ್ಷನ್ಸ್. ಅಂದರೆ ನೋಡಿ, ಈಗ ನಾವು ಯಾವುದೇ ಒಂದು ಆ್ಯಕ್ಷನ್ ಬಗ್ಗೆ ಇವಾಗ ಮಾತಾಡ್ತಾ ಇರ್ತೀವಿ, ನಾವು ಏನೋ 4 ಜನ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ, ಒಂದು ಯಾವುದೇ ವರ್ಕ್ ಬಗ್ಗೆ ಅಂದರೆ ನಾವು ಮಾತು ಕಂಟಿನ್ಯೂ ಅಂದರೆ ಮಾತಾಡ್ತಾನೇ ಇರ್ತೀವಿ. ಸೊ ಮಾತಾಡ್ತಾ ಇದ್ದೀವಿ, ಈ ರೀತಿ ವರ್ಡ್ಗಳನ್ನು ನಾವು ಎಲ್ಲಿ ನೋಡ್ತೀವಿ, ಪ್ರೆಸೆಂಟ್ ಕಂಟಿನ್ಯೂವಸಲ್ಲಿ ನೋಡ್ತೀವಿ. ಆ ಮಾತಲ್ಲಿ ನಾವು ಫ್ಯೂಚರ್ ಪ್ಲ್ಯಾನಿಂಗ್ನು ಮಾಡ್ಬೋದು. ಯಾವ ರೀತಿ ಏನೇ ಪ್ಲ್ಯಾನ್ಸ್ಗಳು ಮತ್ತು ಏನೇ ಆ್ಯಕ್ಷನ್ಸ್ಗಳು ಅದ್ರ ಬಗ್ಗೆ ನಾವು ಮಾತಾಡ್ತಾ ಇರೋದನ್ನು, ನಾವು ಆ್ಯಕ್ಷನ್ಸ್ನ ಮಾಡ್ತಾ ಇದ್ದೀವಿ. ಈ ಕಂಟಿನ್ಯೂ ನಾವು ಏನು ಮಾಡ್ತೀವಿ, ಓದ್ತಾ ಇದ್ದೀವಿ. ನಾವು ಏನು ಮಾಡ್ತಾ ಇದ್ದೀವಿ, ಶಿ ಈಸ್ ರೀಡಿಂಗ್, ಅಂದರೆ ಅವಳು ಓದ್ತಾ ಇದ್ದಾಳೆ. ಕಂಟಿನ್ಯೂ ಇರೋದನ್ನು ನಾವು ಯಾವುದರಲ್ಲಿ ತೊಗೋತೀವಿ, ಪ್ರೆಸೆಂಟ್ ಕಂಟಿನ್ಯೂವಲ್ಲಿ. ಅಂದರೆ ಪ್ರೆಸೆಂಟ್ ಮೂಮೆಂಟಲ್ಲಿ ಯಾವುದೇ ವರ್ಕ್ ಕಂಟಿನ್ಯೂ ಇದ್ದರೆ, ಅಂದರೆ ಕಂಟಿನ್ಯೂ ಆಗ್ತಾ ಇದ್ದರೆ ಅದನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂವಸಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಪ್ರೆಸೆಂಟ್ ಕಂಟಿನ್ಯೂವಸ್ನ ಸ್ಟ್ರಕ್ಚರನ್ನು ನೋಡೋಣ. ಸ್ಟ್ರಕ್ಚರ್ ಆಫ್ ಪ್ರೆಸೆಂಟ್ ಕಂಟಿನ್ಯೂವಸ್: ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಆ್ಯಮ್, ಈಸ್, ಆರ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಪ್ಲಸ್ ದ ರೆಸ್ಟ್ ಆಫ್ ದ ಸೆಂಟೆನ್ಸ್. ನೋಡಿ, ಇಲ್ಲಿ ಯಾವುದೇ ಪ್ರೆಸೆಂಟ್ ಕಂಟಿನ್ಯೂಸ್ನ ಸ್ಟ್ರಕ್ಚರ್ ಯಾವುದೇ ರೀತಿ ಇರುತ್ತೆ ಅಂದರೆ, ಸಬ್ಜೆಕ್ಟ್ ಜೊತೆಗೆ ಹೆಲ್ಪಿಂಗ್ ವರ್ಬ್ ಇರುತ್ತೆ. ಯಾವ ಹೆಲ್ಪಿಂಗ್ ವರ್ಬ್ ಅಂದರೆ ಆ್ಯಮ್, ಈಸ್, ಆರ್. ಅಂದರೆ ಇಲ್ಲಿ ಆ್ಯಮ್ ಅನ್ನೋದು ಅನ್ನು, ಅಂದರೆ ನಾನು ಅಂತ ಹೇಳುವಾಗ ನಾವು ಆ್ಯಮ್ ಅನ್ನು ಬಳಸ್ತೀವಿ. ಈಸ್ ಅಂದರೆ ಥರ್ಡ್ ಪರ್ಸನ್ ಇದ್ದರೆ, ಹಿ, ಶಿ, ಇಟ್ ಈ ರೀತಿ ಇದ್ದರೆ ಈಸನ್ನು ನಾವು ಬಳಸ್ತೀವಿ. ಆರ್ ಅಂದರೆ ವಿ, ಯು ಈ ರೀತಿ ಇದ್ದರೆ ನಾವು ದೇ ಈ ರೀತಿ ಇದ್ದರೆ ಆರನ್ನು ಬಳಸ್ತೀವಿ. ಅಂದರೆ ನೀವು ಈ ಫಸ್ಟ್ ಪರ್ಸನ್, ಥರ್ಡ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ಗೆ ಯಾವ್ಯಾವ ಹೆಲ್ಪಿಂಗ್ ವರ್ಡ್ ಯೂಸ್ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಿರ್ಬೋದು. ಸೊ ಅವುಗಳನ್ನು ನಾವು ಏನು ಮಾಡ್ತೀವಿ, ಇಲ್ಲಿ ಸಬ್ಜೆಕ್ಟ್ ಜೊತೆಗೆ ಮತ್ತು ಹೆಲ್ಪಿಂಗ್ ವರ್ಬು ಮತ್ತು ಮೇನ್ ವರ್ಬ್ಗೆ ಏನು ಮಾಡ್ತೀವಿ, ING ಫಾರ್ಮನ್ನು ಇಲ್ಲಿ ಸೇರಿಸ್ತೀವಿ. ಅಂದರೆ ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬು ಮತ್ತು ಮೇನ್ ವರ್ಬ್ಗೆ ING ಫಾರ್ಮನ್ನು ಸೇರಿಸಿದ್ರೆ ಇಲ್ಲಿ ಏನಂದರೆ ಆ್ಯಕ್ಷನು ಕಂಟಿನ್ಯೂ ಆಗುತ್ತೆ, ಕಂಟಿನ್ಯೂ ಇದೆ ಅಂತ ಇಲ್ಲಿ ನಾವು ತೋರಿಸ್ಕೊಡೋಕ್ಕಾಗುತ್ತೆ. ಸೊ ಈ ರೀತಿ ಸ್ಟ್ರಕ್ಚರಲ್ಲಿ ನಾವು ಏನು ಮಾಡ್ತೀವಿ,
ಪ್ರೆಸೆಂಟ್ ಕಂಟಿನ್ಯೂಯಸ್ ಸೆಂಟೆನ್ಸನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಮತ್ತು ಈ ರೀತಿ ಸ್ಟ್ರಕ್ಚರ್ ಏನಾದರೂ ಇದ್ದರೆ ಆ ಸೆಂಟೆನ್ಸ್ಗಳನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಸೆಂಟೆನ್ಸು ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ. ಐ ಆಮ್ ಸ್ಟಡಿಯಿಂಗ್ ಫಾರ್ ಮೈ ಎಕ್ಸಾಮ್. ನೋಡಿ, ಐ ಆಮ್ ಸ್ಟಡಿಯಿಂಗ್ ಫಾರ್ ಮೈ ಎಕ್ಸಾಮ್. ಇಲ್ಲಿ ನೋಡಿ, ನಾನು ನನ್ನ ಎಕ್ಸಾಮ್ಗೆ ಸ್ಟಡಿ ಮಾಡ್ತಾ ಇದ್ದೀನಿ ಅಂತ ಅಂದರೆ ಇವಾಗ ಪ್ರೆಸೆಂಟ್ ನಾವು ಮಾಡ್ತಾ ಇದ್ದೀನಿ, ಕೂತ್ಕೊಂಡು ಸ್ಟಡಿ ಮಾಡ್ತಾ ಇದ್ದೀನಿ ನನ್ನ ಎಕ್ಸಾಮ್ಗೆ. ಇಲ್ಲಿ ನೋಡಿ, ಆಯ್ಗೆ ಏನು ಹೆಲ್ಪಿಂಗ್ ವರ್ಗು ಆ್ಯಮ್ ಅಂತ ಹಚ್ಚಿದ್ದೀವಿ. ಮತ್ತು ಸ್ಟಡಿ ಅನ್ನೋ ಒಂದು ವರ್ಬ್ಗೆ, ಒಂದು V1 ಫಾರ್ಮ್ ವರ್ಗ್ಗೆ ನಾವು ING ಅನ್ನು ಇಲ್ಲಿ ಆ್ಯಡ್ ಮಾಡಿದ್ದೀವಿ. ಅಂದರೆ ಯಾವುದೇ ಒಂದು ಸೆಂಟೆನ್ಸಲ್ಲಿ ನಾವು ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಿಬಿಟ್ಟು ಮತ್ತು V1 ಫಾರ್ಮ್ಗೆ ING ಅನ್ನು ಆ್ಯಡ್ ಮಾಡಿದರೆ ಅದು ಏನು ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂತ ನಾವು ಇಲ್ಲಿ ಅಂದರೆ ಇಲ್ಲಿ ನೋಡಿ, ಇದು ಯಾವ ರೀತಿ ಸೆಂಟೆನ್ಸು ಹ್ಯಾಪನಿಂಗ್ ನಾವು ಅಂದರೆ ಈಗ ಇದು ಏನಾಗ್ತಾ ಇದೆ, ಕಂಟಿನ್ಯೂಯಸ್ ಆಗಿ ನಡೀತಾ ಇದೆ. ಸೊ ಈ ಸೆಂಟೆನ್ಸನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಸೆಂಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ದೇ ಆರ್ ಲಿವಿಂಗ್ ವಿತ್ ದೇರ್ ಪೇರೆಂಟ್ಸ್ ಟೆಂಪ್ರವರಿಲಿ. ಅಂದರೆ ಅವರು ಅವ್ರ ಪೇರೆಂಟ್ಸ್ ಜೊತೆಗೆ ಟೆಂಪ್ರವರಿ ಆಗಿ ಇದ್ದಾರೆ, ಅಂದರೆ ಪರ್ಮನೆಂಟ್ ಆಗಿಲ್ಲ, ಟೆಂಪ್ರವರಿ ಆಗಿದ್ದಾರೆ. ಸೊ ಇಲ್ಲಿ ಏನು ಟೆಂಪ್ರವರಿ ಸಿಚುವೇಶನ್ ಇದೆ, ಇದನ್ನು ಕೂಡ ನಾವು ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಿ ಇದೆ. ಅಂದರೆ ಇಲ್ಲಿ ಅದು ಸಿಚುವೇಶನ್ ಯಾವುದೇ ಆಗಿರಲಿ, ನಾವು ಇಲ್ಲಿ ಏನು ನೋಡ್ತಾ ಇದ್ದೀವಿ, ಪ್ರೆಸೆಂಟ್ ಟೈಮಲ್ಲಿ ಅವರು ಯಾರ ಜೊತೆ ಲೀವ್ ಆಗಿದ್ದಾರೆ, ಅವರು ಪೇರೆಂಟ್ಸ್ ಜೊತೆ ಲೀವ್ ಆಗಿದ್ದಾರೆ. ಪ್ರೆಸೆಂಟ್ಲಿ ಅವರು ಪೇರೆಂಟ್ಸ್ ಜೊತೆ ಲೀವ್ ಅಂದರೆ ಇದ್ದಾರೆ, ಅಂದರೆ ಟೆಂಪ್ರವರಿ ಪರ್ಮನೆಂಟ್ ಆಗಿಲ್ಲದೆ ಇದ್ರು ಪ್ರೆಸೆಂಟಾಗಿ ಏನು ಅವ್ರ ಪೇರೆಂಟ್ಸ್ ಜೊತೆ ಇದ್ದಾರೆ. ಸೊ ಇದನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಿ ಏನು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ನೋಡಿ, ನಾವು ದೇ ಅನ್ನೋದಕ್ಕೆ ಆರ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಿದ್ದೀವಿ. ಮತ್ತು ಲೀವ್ಗೆ ING ಫಾರ್ಮನ್ನು, ಲೀವ್ ಅನ್ನೋ V1 ಫಾರ್ಮ್ಗೆ, V1 ವರ್ಬ್ಗೆ ಏನು ಮಾಡಿದ್ದೀವಿ, ING ಅನ್ನು ಇಲ್ಲಿ ಆ್ಯಡ್ ಮಾಡಿದ್ದೀವಿ. ವಿ ಆರ್ ಮೀಟಿಂಗ್ ಫಾರ್ ಡಿನ್ನರ್ ಟು ನೈಟ್. ಅಂದರೆ ನಾವು ಇವತ್ತು ಸಂಜೆ ಏನು ಮಾಡ್ತಾಯಿದ್ದೀವಿ, ಇವತ್ತು ನೈಟ್ ಏನು ಮಾಡ್ತಾಯಿದ್ದೀವಿ, ಇವತ್ತು ನೈಟಲ್ಲಿ ನಾವು ಡಿನ್ನರ್ನ ಪ್ಲ್ಯಾನ್ ಮಾಡಿದ್ದೀವಿ. ಇವತ್ತು ನೈಟ್ ನಾವು ಡಿನ್ನರ್ಗೆ ಮೀಟ್ ಆಗ್ತೀವಿ, ಡಿನ್ನರಲ್ಲಿ ಮೀಟ್ ಆಗ್ತೀವಿ. ಸೊ ಇದು ಏನು ಒಂದು ಪ್ಲ್ಯಾನ್ ಫಾರ್ ಫ್ಯೂಚರ್, ಅಂದರೆ ಇವತ್ತು ನೈಟ್ ಅನ್ನೋದು ನೈಟು ಫ್ಯೂಚರ್ ಪ್ಲ್ಯಾನ್ನ ಮಾಡಿದ್ದೀವಿ. ಸೊ ಇದನ್ನು ನಾವು ಇವಾಗ ಪ್ಲ್ಯಾನ್ ಯಾವಾಗ ಮಾಡಿದ್ದೀವಿ, ಇವಾಗ ಮಾಡಿದ್ದೀವಿ. ಫ್ಯೂಚರಲ್ಲಿ ಪ್ಲ್ಯಾನು ಆ್ಯಕ್ಷನ್ ತೊಗೊಳ್ಳೋದು ಫ್ಯೂಚರಲ್ಲಿ, ಬಟ್ ಮಾಡಿದ್ದೀವಿ ಯಾವಾಗ ಪ್ಲ್ಯಾನು, ಇವಾಗ ಮಾಡಿದ್ದೀವಿ. ಸೊ ಇವಾಗ ಏನು ಮಾಡಿದ್ದೀವಿ ಅದನ್ನು ನಾವು ಇವಾಗ ಮಾತಾಡಿದ್ದೀವಿ. ನೋಡಿಲಿ, ನಾವು ಇವತ್ತು ನೈಟು ಡಿನ್ನರ್ಗೆ ಹೋಗಬೇಕಾಗಿದ್ರೆ ಇವಾಗ ನಾವು ಡಿಸೈಡ್ ಮಾಡ್ತೀವಿ, ಇವಾಗ ಮಾತಾಡ್ತೀವಿ. ಸೊ ಇವತ್ತು ನೈಟು ನಾವು ಡಿನ್ನರ್ಗೆ ಮೀಟ್ ಆಗೋಣ, ಡಿನ್ನರಲ್ಲಿ ಮೀಟ್ ಆಗೋಣ. ಸೊ ನಾವು ಇವಾಗ ಏನು ಮಾಡಿದ್ದೀವಿ, ಡಿಸೈಡ್ ಮಾಡಿದ್ದೀವಿ ಇವತ್ತು ನೈಟು ನಾವು ಡಿನ್ನರಲ್ಲಿ ಮೀಟ್ ಆಗೋಣ ಅಂತ. ಸೊ ಇವಾಗ ಪ್ರೆಸೆಂಟಲ್ಲಿ ಇದು ಆ್ಯಕ್ಷನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇದನ್ನು ನಾವು ಯಾವುದ್ರಲ್ಲಿ ಕನ್ಸಿಡರ್ ಮಾಡ್ತೀವಿ, ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲೂ ನೀವು ನೋಡ್ಬೋದು, ವಿ ಅನ್ನೋದಕ್ಕೆ ಅಂದರೆ ನಾವು ಅನ್ನೋದಕ್ಕೆ ಆರ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಿದ್ದೀವಿ. ಸೊ ಮೀಟ್ ಅನ್ನೋ V1 ಫಾರ್ಮ್ಗೆ ಅಂದರೆ ವರ್ಬ್ ಫಾರ್ಮ್ಗೆ ನಾವು ಇಲ್ಲಿ ING ಅಂತ ಆ್ಯಡ್ ಮಾಡಿದ್ದೀವಿ. ಸೊ ಇದನ್ನು ಕೂಡ ನಾವು ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಿ ಬರುತ್ತೆ. ಈ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂದರೆ ಏನು ಅಂತ ಅರ್ಥ ಆಯಿತು ಅನ್ಕೋತೀನಿ. ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂದರೆ ಪ್ರೆಸೆಂಟಲ್ಲಿ ಕಂಟಿನ್ಯೂ ಆಗಿರುವಂಥ ಯಾವುದೇ ಒಂದು ಆ್ಯಕ್ಷನ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಿ ತೊಗೊಳ್ತೀವಿ. ಇದರ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂದರೆ, ಯಾವುದೇ ಒಂದು ಸಬ್ಜೆಕ್ಟ್ ಜೊತೆಗೆ ಹೆಲ್ಪಿಂಗ್ ವರ್ಬು ಮತ್ತು V1 ಫಾರ್ಮಲ್ಲಿ ವರ್ಬ್ ಇರುತ್ತೆ, INGಯನ್ನು ಆ್ಯಡ್ ಮಾಡಿರ್ತೀವಿ, ಅದಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಿ ತೊಗೋತೀವಿ. ಸೊ ನೆಕ್ಸ್ಟ್ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ಏನು ಅಂತ ನೋಡೋಣ. ಡಿಸ್ಕ್ರೈಬ್ಸ್ ಆ್ಯಕ್ಷನ್ಸ್ ದಟ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಆ್ಯಂಡ್ ಕಂಟಿನ್ಯೂ ಟು ದ ಪ್ರೆಸೆಂಟ್ ಆರ್ ಹ್ಯಾವ್ ಎ ರಿಸಲ್ಟ್ ಇನ್ ದ ಪ್ರೆಸೆಂಟ್. ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ಏನು ಅಂದರೆ, ಯಾವುದೇ ಒಂದು ಆ್ಯಕ್ಷನ್ನು ಪಾಸ್ಟಿಂದ ಕಂಟಿನ್ಯೂ ಆಗಿ ಬಂದು ಪ್ರೆಸೆಂಟಲ್ಲೂ ಕಂಟಿನ್ಯೂ ಆಗಿ ಮತ್ತು ಪ್ರೆಸೆಂಟಲ್ಲೇ ಏನಂತಾರೆ ರಿಸಲ್ಟ್ನ ಬರೋದು, ಅಂದರೆ ಪ್ರೆಸೆಂಟಲ್ಲೇ ಕಂಪ್ಲೀಟ್ ಆಗಿರೋದನ್ನು ನಾವು ಏನು ಮಾಡ್ತೀವಿ, ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ನೋಡ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಏನು ನೋಡ್ತೀವಿ, ಯಾವುದೇ ಒಂದು ಆ್ಯಕ್ಷನ್ ಆಗಿರ್ಬೋದು, ಯಾವುದೇ ಒಂದು ಓದೋದು, ಹಾಡೋದು, ಅದು ಪಾಸ್ಟಿಂದ ನೆನೆಯಿಂದ ಹಾಡ್ತಾ ಇದ್ದಾರೆ ಅಂತ ಬಂದು ಅದು ಪ್ರೆಸೆಂಟಲ್ಲಿ ಕಂಟಿನ್ಯೂ ಆಗಿ ಮತ್ತು ಪ್ರೆಸೆಂಟಲ್ಲೇ ಕಂಪ್ಲೀಟ್ ಆಗಿರೋದಕ್ಕೆ ನಾವು ಯಾವುದ್ರಲ್ಲಿ ತೊಗೋತೀವಿ, ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ತೊಗೋತೀವಿ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ನ ಸ್ಟ್ರಕ್ಚರನ್ನು ನೋಡೋಣ ಇವಾಗ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಹ್ಯಾವ್, ಹ್ಯಾಸ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್ ಪ್ಲಸ್ ದ ರೆಸ್ಟ್ ಆಫ್ ದ ಸೆಂಟೆನ್ಸ್ ಅಲಾಂಗ್ ವಿತ್ ದ ಟೈಮ್ ಫ್ರೇಮ್. ಇಲ್ಲಿ ನೋಡಿ ಪ್ರೆಸೆಂಟ್ ಪರ್ಫೆಕ್ಟ್ ಸ್ಟ್ರಕ್ಚರ್ ಹಂಗಿದೆ ಅಂತಂದರೆ, ಸಬ್ಜೆಕ್ಟ್ ಜೊತೆಗೆ ಯಾವ ಹೆಲ್ಪಿಂಗ್ ವರ್ಬ್ ಇರುತ್ತೆ, ಹ್ಯಾವ್ ಮತ್ತು ಹ್ಯಾಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಇರುತ್ತೆ. ಸೊ ಜೊತೆಗೆ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್, ಅಂದರೆ ಮೇನ್ ವರ್ಬ್ದು ಯಾವ ರೀತಿ ಇರುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ V2 ಫಾರ್ಮಲ್ಲಿ ಮೇನ್ ವರ್ಬು ಇಲ್ಲೇನು ಇರುತ್ತೆ, ಅಂದರೆ ಯಾವ ಫಾರ್ಮಲ್ಲಿ ಇರುತ್ತೆ, V2 ಫಾರ್ಮಲ್ಲಿ ಮೇನ್ ವರ್ಬು ಇರುತ್ತೆ.
ಮತ್ತು ರೆಸ್ಟ್ ಆಫ್ ದ ಸೆಂಟೆನ್ಸ್ ಅಲಾಂಗ್ಸ್ ವಿತ್ ದ ಟೈಮ್, ಅಂದರೆ ಯಾವುದೇ ಆಬ್ಜೆಕ್ಟ್ ಸಬ್ಜೆಕ್ಟ್ ಯಾವುದೇ ಸೆಂಟೆನ್ಸ್ನ ಆಬ್ಜೆಕ್ಟ್ ಯಾವುದಿರುತ್ತೆ ಅಲಾಂಗ್ ವಿತ್ ದ ಟೈಮ್ ಫ್ರೇಮ್, ಅಂದರೆ ಟೈಮ್ ಫ್ರೇಮ್ ಜೊತೆಗೆ ಇಲ್ಲಿ ಸೆಂಟೆನ್ಸ್ನ ಆಬ್ಜೆಕ್ಟು ಸೇರಿರುತ್ತೆ. ಸೊ ಏನಂದರೆ ಪ್ರೆಸೆಂಟ್ ಪರ್ಫೆಕ್ಟ್ನ ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂದರೆ ಸಬ್ಜೆಕ್ಟ್ ಜೊತೆಗೆ ಹೆಲ್ಪಿಂಗ್ ವರ್ಬ್. ಯಾವ ಹೆಲ್ಪಿಂಗ್ ವರ್ಬು? ಹ್ಯಾವ್ ಮತ್ತು ಹ್ಯಾಸ್. ಐ, ವಿ, ಯು, ದೇ ಇದ್ದರೆ ನಾವು ಹ್ಯಾವನ್ನು ಇಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಐ ಮತ್ತು ವಿ, ಯು ಅಂದರೆ ನಾನು, ನಾವು, ನೀವು. ದೇ ಅಂದರೆ ಅವರು ಇದ್ದರೆ ನಾವು ಇಲ್ಲಿ ಏನು ಮಾಡ್ತೀವಿ? ಹ್ಯಾವನ್ನು ಯೂಸ್ ಮಾಡ್ತೀವಿ. ಹಿ, ಶಿ, ಇಟ್ ಇದ್ದರೆ ಹ್ಯಾಸ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ನಾವು ಯೂಸ್ ಮಾಡ್ತೀವಿ. ಇದ್ರ ಜೊತೆಗೆ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್, ಅಂದರೆ V2 ಫಾರ್ಮಲ್ಲಿ ವರ್ಬ್ ಇರುತ್ತೆ. ಯಾವ ಫಾರ್ಮಲ್ಲಿ ಇರುತ್ತೆ ವರ್ಬು? V2 ಫಾರ್ಮಲ್ಲಿ. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂದರೆ V2 ಫಾರ್ಮಲ್ಲಿ ಇರುತ್ತೆ. ದ ರೆಸ್ಟ್ ಆಫ್ ದ ಸೆಂಟೆನ್ಸ್ ಅಲಾಂಗ್ ವಿತ್ ದ ಫ್ರೇಮ್, ಮತ್ತು ಯಾವುದು ಸೆಂಟೆನ್ಸ್ನ ಆಬ್ಜೆಕ್ಟ್ ಯಾವ್ದು ಜೊತೆಗಿರುತ್ತೆ? ಟೈಮ್ ಫ್ರೇಮ್ ಜೊತೆಗೆ ಅದು ಕೂಡ್ಕೊಂಡಿರುತ್ತೆ. ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಐ ಹ್ಯಾವ್ ಲಿವ್ಡ್ ಹಿಯರ್ ಫಾರ್ ಫ್ಯೂ ಇಯರ್ಸ್. ಇಲ್ಲಿ ಐ ಅನ್ನೋದು ಒಂದು ಸಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಹ್ಯಾವ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ನಾವು ಯೂಸ್ ಮಾಡಿದ್ದೀವಿ. ವರ್ಬ್ ಯಾವ ಫಾರ್ಮಲ್ಲಿದೆ? V2 ಫಾರ್ಮಲ್ಲಿದೆ. ಸೊ ಮತ್ತು ಇಲ್ಲಿ ಏನು ಆಬ್ಜೆಕ್ಟ್ಗೆ ಏನು ಟೈಮ್ ಫಾರ್ಮನ್ನು, ಅಂದರೆ 5 ಇಯರ್ಸ್ ಅಂದರೆ 5 ವರ್ಷ, ಅಂದರೆ ಇಲ್ಲಿ ನಾವು ಟೈಮ್ ಫಾರ್ಮ್ ಜೊತೆಗೆ ಹೇಳ್ತಾ ಇದ್ದೀವಿ. ಸೊ ಇದನ್ನು ನಾವು ಯಾವುದರಲ್ಲಿ ಕನ್ಸಿಡರ್ ಮಾಡ್ತೀವಿ? ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಕನ್ಸಿಡರ್ ಮಾಡ್ತೀವಿ. ಅಂದರೆ ಇದು ನೋಡಿ ಯಾವ ರೀತಿ ಸೆಂಟೆನ್ಸ್ ಇದೆ. 5 ಇಯರ್ಸಿಂದ 5 ವರ್ಷಗಳಿಂದ ನಾನು ಇಲ್ಲಿ ವಾಸವಾಗಿದ್ದೀನಿ, ಅಂದರೆ 5 ವರ್ಷ ಹಿಂದೆ 5 ವರ್ಷದಿಂದನೂ, ಅಂದರೆ ಪಾಸ್ಟಿಂದ ಕಂಟಿನ್ಯೂಯಸ್ ಆಗಿ ಪ್ರೆಸೆಂಟ್ವರೆಗೂ ಬಂದಿದೆ. ಇದು ನೀವು ನೋಡ್ಬೋದು, ಪಾಸ್ಟಿಂದ ಕಂಟಿನ್ಯೂಯಸ್ ಆಗಿ ಪ್ರೆಸೆಂಟ್ವರೆಗೂ ಬಂದಿದೆ. ಸ್ಟಾರ್ಟೆಡಿಂದ ಪಾಸ್ಟ್, ಕಂಟಿನ್ಯೂಯಸ್ ನೋ, ಅಂದರೆ ಪಾಸ್ಟಿಂದ ಕಂಟಿನ್ಯೂಯಸ್ ಆಗಿ ಪ್ರೆಸೆಂಟ್ವರೆಗೂ ಬಂದಿದೆ. ಪ್ರೆಸೆಂಟಲ್ಲೂ ಕೂಡ ಕಂಟಿನ್ಯೂ ಆಗಿದೆ. ಸೊ ಇದನ್ನು ನಾವು ಪಾಸ್ಟ್ ಪರ್ಫೆಕ್ಟಲ್ಲಿ ನೋಡ್ತೀವಿ. ನೋಡಿ ಇಲ್ಲಿ ನೆಕ್ಸ್ಟ್, ಶಿ ಹ್ಯಾಸ್ ಫಿನಿಶ್ಡ್ ಹರ್ ವರ್ಕ್. ಅವಳು ವರ್ಕ್ನ ಫಿನಿಶ್ ಮಾಡಿದ್ಲು. ಯಾವಾಗ ಫಿನಿಶ್ ಮಾಡಿದ್ಲು? ಪ್ರೆಸೆಂಟಲ್ಲಿ. ಶಿ ಹ್ಯಾಸ್ ಫಿನಿಶ್ಡ್ ಹರ್ ವರ್ಕ್ ಅಂದರೆ ಪ್ರೆಸೆಂಟಲ್ಲಿ ಅವಳು ವರ್ಕನ್ನು ಫಿನಿಶ್ ಮಾಡಿದ್ಲು. ಅದು ಪಾಸ್ಟಲ್ಲಿ ಕಂಟಿನ್ಯೂ ಆಗಿದೆಯೋ ಅಥವಾ ಈಗಲೇ ಕಂಟಿನ್ಯೂ ಆಗಿದೆಯೋ ಅದು ಬಿಡಿ. ಅದು ಪರ್ಫೆಕ್ಟ್ ಯಾವಾಗಾಯಿತು? ಪ್ರೆಸೆಂಟಲ್ಲಿ. ಅಂದರೆ ಕಂಪ್ಲೀಟ್ ಯಾವಾಗಾಯಿತು? ಪ್ರೆಸೆಂಟಲ್ಲಿ ಆಯಿತು. ಸೊ ಅದನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ನೋಡ್ತೀವಿ. ನೋಡಿ ಇಲ್ಲಿ ಶಿ ಅನ್ನೋದು ಒಂದು ಸಬ್ಜೆಕ್ಟ್ಗೆ ಹ್ಯಾಸ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ನ ನಾವು ಯೂಸ್ ಮಾಡಿದ್ದೀವಿ. ಮತ್ತು ವರ್ಬ್ ಫಾರ್ಮು ಯಾವುದರಲ್ಲಿದೆ? V2 ಫಾರ್ಮಲ್ಲಿ ವರ್ಬ್ ಫಾರ್ಮ್ ಇದೆ. ಸೊ ಇವುಗಳನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ನೋಡ್ತೀವಿ. ಸೊ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಅಂದರೆ ಯಾವುದೇ ವರ್ಕು ಪಾಸ್ಟಿಂದ ಕಂಟಿನ್ಯೂಯಸ್ ಆಗಿ ಅಥವಾ ಪ್ರೆಸೆಂಟಲ್ಲೇ ಕಂಟಿನ್ಯೂಯಸ್ ಆಗಿ ಪ್ರೆಸೆಂಟಲ್ಲೇ ಮುಗ್ದಿರೋದನ್ನು ನಾವು ಏನು ಮಾಡ್ತೀವಿ? ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ನೋಡ್ತೀವಿ. ಅಂದರೆ ವರ್ಕು ಯಾವಾಗ ಕಂಪ್ಲೀಟ್ ಆಗಿರಬೇಕು? ಪ್ರೆಸೆಂಟಲ್ಲಿ ಕಂಪ್ಲೀಟ್ ಆಗಿರಬೇಕು. ಸೊ ಅವುಗಳನ್ನು ಆ ರೀತಿ ಸೆಂಟೆನ್ಸ್ಗಳನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ನೋಡ್ತೀವಿ. ಈ ಪ್ರೆಸೆಂಟ್ ಪರ್ಫೆಕ್ಟ್ ಸ್ಟ್ರಕ್ಚರ್ ಅಂತಂದರೆ ವರ್ಬು V2 ಫಾರ್ಮಲ್ಲಿ ಇರುತ್ತೆ, ಮತ್ತು ಹ್ಯಾವ್ ಹ್ಯಾಸ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಸೊ ಇಷ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಆಯಿತು. ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅನ್ನು ನೋಡೋಣ. ಡಿಸ್ಕ್ರೈಬ್ಸ್ ಆ್ಯಕ್ಷನ್ಸ್ ದಟ್ ಆರ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಆರ್ ಸ್ಟಿಲ್ ಆನ್ಗೋಯಿಂಗ್ ಆ್ಯಂಡ್ ಎಂಪಾಸೈಸ್ ದ ಡ್ಯೂರೇಷನ್ ಆಫ್ ದ ಆ್ಯಕ್ಷನ್. ನೋಡಿ ಇಲ್ಲಿ ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸಲ್ಲಿ ಯಾವುದೇ ಒಂದು ಆ್ಯಕ್ಷನ್ನು ಪಾಸ್ಟಲ್ಲಿ ಸ್ಟಾರ್ಟ್ ಆಗಿ, ಅಂದರೆ ಪಾಸ್ಟಲ್ಲಿ ಸ್ಟಾರ್ಟ್ ಆಗಿ ಇನ್ನೂ ಕೂಡ ಪ್ರೆಸೆಂಟಲ್ಲೂ ಕೂಡ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ, ಇನ್ನೂ ಕಂಟಿನ್ಯೂ ಆಗಿ ನಡೆಯುತ್ತೆ, ಇನ್ನು ಫ್ಯೂಚರ್ಗೂ ಕೂಡ ಕಂಟಿನ್ಯೂ ಆಗಿ ನಡೆಯುತ್ತೆ ಅನ್ನೋದನ್ನು ನಾವು ಯಾವುದರಲ್ಲಿ ಹೇಳ್ತೀವಿ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸಲ್ಲಿ ಹೇಳ್ತೀವಿ. ಅಂದರೆ ಯಾವುದೇ ಒಂದು ಆ್ಯಕ್ಷನ್ನು ಸ್ಟಾರ್ಟ್ ಎಲ್ಲಾಗಬೇಕು? ಪಾಸ್ಟಲ್ಲೇ ಸ್ಟಾರ್ಟ್ ಆಗಿದ್ದು ಪ್ರೆಸೆಂಟಲ್ಲಿ ಇನ್ನೂ ಕಂಟಿನ್ಯೂ ಆಗ್ತಾ ಇದ್ದರೆ ಅದನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಅಲ್ಲಿ ತೊಗೋತೀವಿ. ಇನ್ನು ಸ್ಟ್ರಕ್ಚರ್ ನೋಡೋಣ ಬನ್ನಿ. ಪ್ರೆಸೆಂಟ್ ಪರ್ಫೆಕ್ಟ್ದು ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ಬೀನ್ ಪ್ಲಸ್ ವರ್ಬ್ ಪ್ಲಸ್ ING ಫಾರ್ಮ್. ನೋಡಿ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ದು ಸ್ಟ್ರಕ್ಚರ್ ಯಾವ ರೀತಿ ಇದೆ? ಸಬ್ಜೆಕ್ಟ್ಗೆ ಹ್ಯಾವ್ ಮತ್ತು ಹ್ಯಾಸ್ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ತೀವಿ, ಮತ್ತು ಬೀನ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ಕೂಡ ಕಂಪಲ್ಸರಿಯಾಗಿ ಯೂಸ್ ಮಾಡ್ತೀವಿ. ಮತ್ತು ವರ್ಬು ಯಾವ ಫಾರ್ಮಲ್ಲಿರುತ್ತೆ? V1 ಫಾರ್ಮಲ್ಲಿರುತ್ತೆ, ಅದಕ್ಕೆ ನಾವು ING ಅನ್ನು ಆ್ಯಡ್ ಮಾಡಿರ್ತೀವಿ. ಸೊ ಈ ರೀತಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ನ ಸ್ಟ್ರಕ್ಚರ್ ಇರುತ್ತೆ. ಅಂದರೆ ಯಾವುದೇ ಒಂದು ಸಬ್ಜೆಕ್ಟ್ಗೆ ಹ್ಯಾವ್ ಹ್ಯಾಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಜೊತೆಗೆ ಬೀನ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ಸೇರಿಸಿ ವರ್ಬ್ ಫಾರ್ಮು V1 ಅಲ್ಲಿದ್ದು ಅದಕ್ಕೆ ING ಅನ್ನು ನಾವು ಯೂಸ್ ಮಾಡಿದ್ರೆ ಸೊ ಇದು ಯಾವುದರಲ್ಲಿ ಬರುತ್ತೆ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸಲ್ಲಿ ಬರುತ್ತೆ. ಸೊ ನಾವು ಈ ರೀತಿಯಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ನ ನೋಡ್ಬೋದು. ಸೊ ನೆಕ್ಸ್ಟ್ ಅದರ
ಎಕ್ಸಾಂಪಲ್ ನೋಡೋಣ, ಪೂರ್ತಿಯಾಗಿ ಅರ್ಥ ಆಗುತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದರೆ. ನೋಡಿ ಇಲ್ಲಿ ಎಕ್ಸಾಂಪಲ್ಲು, ದೇ ಹ್ಯಾವ್ ಬೀನ್ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್ ಫಾರ್ ಮಂತ್ಸ್. ದೇ ಹ್ಯಾವ್ ಬೀನ್ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್ ಫಾರ್ ಮಂತ್ಸ್ ಅಂದರೆ ಕೆಲವು ಮಂತ್ಸ್ಗಳಿಂದ, ಕೆಲವು ತಿಂಗಳುಗಳಿಂದ ಈ ವರ್ಕ್ ಮೇಲೇ ಏನು ಮಾಡ್ತಾ ಇದೆ, ಈ ಪ್ರಾಜೆಕ್ಟು ಈ ವರ್ಕ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಈ ಪ್ರಾಜೆಕ್ಟ್ ಮೇಲೆ ಇಲ್ಲಿ ಕೆಲವು ಮಂತ್ಗಳಿಂದ, ಕೆಲವು ತಿಂಗಳುಗಳಿಂದ ಈ ಪ್ರಾಜೆಕ್ಟ್ ಮೇಲೇ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಪಾಸ್ಟಲ್ಲಿ ಇದೇನಾಗಿದೆ, ಸ್ಟಾರ್ಟ್ ಆಗಿದೆ ವರ್ಕು. ಈ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡೋದು ಪಾಸ್ಟಲ್ಲೇ ಸ್ಟಾರ್ಟ್ ಆಗಿದೆ. ಮತ್ತು ಏನು, ಕೆಲವು ಮಂತ್ಗಳಿಂದ ಅಂದರೆ ಕೆಲವು ಮಂತ್ ಹಿಂದೆ ಅಂದರೆ ಪಾಸ್ಟಲ್ಲೇ ಸ್ಟಾರ್ಟ್ ಆಗಿದೆ. ಮತ್ತು ಕಂಟಿನ್ಯೂ ಆಗ್ತಾ ಇದೆ ಇನ್ನೂ, ಅಂದರೆ ಪ್ರೆಸೆಂಟಲ್ಲಿ ಇನ್ನೂ ಕಂಟಿನ್ಯೂ ಆಗ್ತದೆ. ಸೊ ಇದನ್ನು ನಾವು ಏನು ಮಾಡ್ತೀವಿ, ಪ್ರೆಸೆಂಟ್ ಕಂಟಿನ್ಯೂವಸಲ್ಲಿ ತೊಗೋತೀವಿ. ಅಂದರೆ ಯಾವುದೇ ಒಂದು ವರ್ಕು ಪಾಸ್ಟಲ್ಲಿ ಸ್ಟಾರ್ಟ್ ಆಗಿ ಪ್ರೆಸೆಂಟಲ್ಲಿ ಇನ್ನೂ ಕಂಟಿನ್ಯೂ ಆಗ್ತಾ ಇದ್ದರೆ ಅದನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂವಸಲ್ಲಿ ಆ್ಯಡ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ನಾವು ದೇ ಅನ್ನೋ ಒಂದು ಸಬ್ಜೆಕ್ಟ್ಗೆ ಹ್ಯಾವ್ ಬೀನ್ ಅನ್ನೋ ಎರಡು ಏನು ಮಾಡಿದ್ದೀವಿ, ಹೆಲ್ಪಿಂಗ್ ವರ್ಡ್ನ ಯೂಸ್ ಮಾಡಿದ್ದೀವಿ. ಮತ್ತು ವರ್ಕಿಂಗ್ ನೋಡಿ, ಇಲ್ಲಿ ವರ್ಕ್ ಅನ್ನೋದು ಒಂದು ವರ್ಕ್ ಫಾರ್ಮು, ಅಂದರೆ ವರ್ಕ್ ಅನ್ನೋದು ಒಂದು ಆ್ಯಕ್ಷನು. ಅದಕ್ಕೆ ನಾವು V1 ವರ್ಕ್ ಫಾರ್ಮ್ಗೆ ING ಅನ್ನು ಇಲ್ಲಿ ಆ್ಯಡ್ ಮಾಡಿದ್ದೀವಿ. ಸೊ ಇದನ್ನು ನಾವು ಯಾವುದ್ರಲ್ಲಿ ತೊಗೋತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂವಸಲ್ಲಿ ತೊಗೋತೀವಿ. ಇಟ್ ಹ್ಯಾಸ್ ಬೀನ್ ರೇನಿಂಗ್ ಆಲ್ ಡೇ ಅಂದರೆ ದಿನಾಲೂ ಮಳೆ ಬರ್ತಾನೇ ಇರುತ್ತೆ. ದಿನಾಲೂ ಮಳೆ ಬರ್ತಾನೇ ಇರುತ್ತೆ ಅಂದರೆ ಇವತ್ತಲ್ಲ, ನಿನ್ನೆ ಮೊನ್ನೆ, ಅಂದರೆ ಬಿಫೋರ್ ದ ಡೇ, ಅಂದರೆ ಈ ಕೆಲವು ದಿನಗಳಿಂದ ಮಳೆ ದಿನಾಲೂ ಬರ್ತಾನೆ ಇದೆ. ಅಂದರೆ ಕಂಟಿನ್ಯೂವಸ್ ಆಗಿ ನಿನ್ನೆ ಮೊನ್ನೆ ಪಾಸ್ಟಲ್ಲೂ ಕೂಡ ಬಂದಿತ್ತು. ಸೊ ಇವತ್ತು ಪ್ರೆಸೆಂಟಲ್ಲೂ ಕೂಡ ಬರ್ತಾ ಇದೆ. ಅಂದರೆ ಪಾಸ್ಟಿಂದ ಈ ರೇನಿಂಗ್ ಏನು ಮಾಡಿದೆ, ಕಂಟಿನ್ಯೂ ಆಗ್ತಾ ಇದೆ. ಪ್ರೆಸೆಂಟಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಸೊ ಈ ಆ್ಯಕ್ಷನನ್ನು ನಾವೇನಂದ್ರೆ ಯಾವುದ್ರಲ್ಲಿ ಕನ್ಸಿಡರ್ ಮಾಡ್ತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂವಸಲ್ಲಿ ಕನ್ಸಿಡರ್ ಮಾಡ್ತೀವಿ. ನೋಡಿ ಇಲ್ಲಿ ಇಟ್ ಅನ್ನೋ ಒಂದು ಸಬ್ಜೆಕ್ಟ್ಗೆ ಏನು ಮಾಡಿದ್ದೀವಿ, ಹ್ಯಾಸ್ ಬೀನ್ ಅನ್ನೋ ಏನು ಮಾಡಿದ್ದೀವಿ, ಹೆಲ್ಪಿಂಗ್ ವರ್ಬ್ಸ್ನ ತೊಗೊಂಡಿದ್ದೀವಿ. ಸೊ ರೇನ್ ಅನ್ನೋದು ಇಲ್ಲಿ ಏನಾಗುತ್ತೆ, ವರ್ಕ್ ಆಗುತ್ತೆ, ಆ್ಯಕ್ಷನ್ ಆಗುತ್ತೆ. ಸೊ ಈ ವರ್ಬ್ಗೆ ನಾವೇನು ಮಾಡಿದ್ದೀವಿ, ING ಅನ್ನು ಆ್ಯಡ್ ಮಾಡಿದ್ದೀವಿ. ಈ ವರ್ಬು V2 ಫಾರ್ಮಲ್ಲಿದೆ, V1 ಫಾರ್ಮಲ್ಲಿ ಇದೆ. ಸೊ ಈ ರೀತಿಯಾಗಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂವಸಲ್ಲಿ ಏನು ಮಾಡ್ತೀವಿ, ವಾಕ್ಯಗಳನ್ನು, ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡ್ತೀವಿ. ಮತ್ತು ಅದು ಯಾವ ಫಾರ್ಮಲ್ಲಿದೆ ಅಂದರೆ ಇದು ಯಾವುದೇ ಒಂದು ಸೆಂಟೆನ್ಸು ಯಾವ ಟೆನ್ಸಲ್ಲಿದೆ ಅಂತಲೂ ಕೂಡ ನಾವು ಫೈಂಡ್ ಮಾಡಬೇಕಾದ್ರೆ ನಮಗೆ ಏನು ಬೇಕು, ಮೇನಾಗಿ ಸ್ಟ್ರಕ್ಚರ್ ಅನ್ನೋದು ಬೇಕಾಗುತ್ತೆ. ಅಂದರೆ ಇಲ್ಲಿ ನೀವು ಸ್ಟ್ರಕ್ಚರ್ಗಳನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಯಾವಾಗಲೂ ನೀವು ಎಲ್ಲ ಟೆನ್ಸ್ನ ಸ್ಟ್ರಕ್ಚರನ್ನು ರಿಮೆಂಬರ್ ಮಾಡಲೇಬೇಕು. ಸೊ ಈ ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು, ಪ್ರೆಸೆಂಟ್ ಟೆನ್ಸ್ನ ಟೈಪ್ಸ್ಗಳು ಮತ್ತು ವಿತ್ ಎಕ್ಸಾಂಪಲ್ಸ್ಗಳು, ಮತ್ತು ಟೈಪ್ಸ್ನ ಸ್ಟ್ರಕ್ಚರು ಅಂದರೆ ಯಾವುದೇ ಒಂದು ಟೆನ್ಸಲ್ಲಿ ನಾವು ಯಾವ ರೀತಿ ಸ್ಟ್ರಕ್ಚರ್ ಇದ್ದರೆ, ಅಂದರೆ ಯಾವ ರೀತಿ ಸ್ಟ್ರಕ್ಚರ್ ಇದ್ದರೆ ನಾವು ಅದನ್ನು ಫೈಂಡ್ ಮಾಡ್ಬೋದು, ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ನಾವು ತಿಳ್ಕೊಬೋದು ಅಂತ ಈ ವಿಡಿಯೋದಲ್ಲಿ ನಾವು ನೋಡಿದ್ವಿ. ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮತ್ತು ಶೇರ್ ಕೊಡೋದನ್ನು ಮರಿಬೇಡಿ. ಸೊ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ಸೊ ಇದೇ ರೀತಿ ಗ್ರಾಮರ್ನ, ಇದೇ ರೀತಿ ಎಲ್ಲ ಸ್ಟೆಪ್ಗಳನ್ನು ತಿಳ್ಕೊಳ್ಳೋದಕ್ಕೆ, ಅಂದರೆ ಇಂಗ್ಲೀಷ್ ಗ್ರಾಮರ್ನ ಎಲ್ಲ ಸ್ಟೆಪ್ಗಳನ್ನು ತಿಳ್ಕೊಳ್ಳೋದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು ಫ್ರೆಂಡ್ಸ್.